ಕೆಲವೇ ಕ್ಷಣಗಳಲ್ಲಿ ಸಿಸಿಎಸ್ ಮೀಟಿಂಗ್ ನಡೆಯುತ್ತೆ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಸಿಸಿಎಸ್ ಸಭೆ ಇದು. ದೆಹಲಿಯಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ಇದು. ಮೊದಲ ಸಿಸಿಎಸ್ ಸಭೆ, ಭದ್ರತಾ ಸಂಪುಟ ಸಮಿತಿ ಸಭೆ ಇದು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈ ಸಂಪುಟ ಸಭೆಯ ನಡೆಯುತ್ತೆ. ಆಪರೇಷನ್ ಸಿಂಧೂರ ಹಾಗೂ ಭದ್ರತೆಯ ಕುರಿತಂತೆ ಚರ್ಚೆ ಮಾಡಲಾಗುತ್ತೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ತೆಗೆದುಕೊಂಡಿರುವಂಥ ಇಲ್ಲಿವರೆಗಿನ ಕ್ರಮಗಳು, ಕದನ ವಿರಾಮ ಘೋಷಣೆಯ ನಂತರವೂ ಕೂಡ ಕೆಲವಷ್ಟು ಕಡೆಗಳಲ್ಲಿ ಉಗ್ರರ ಸಂಚು, ಉಗ್ರರ ದಾಳಿಯ ವಿಫಲ ಯತ್ನಗಳು ನಡೀತಾ ಇದ್ದಾವೆ. ಇದರ ಭಾಗವಾಗಿಯೇ ಪಾಕಿಸ್ತಾನವೂ ಕೂಡ ಸುಮ್ಮನಿರ್ತಾ ಇಲ್ಲ. LOC ಬಳಿಯ ಮಾಡ್ತಾ ಇರುವಂಥ ಖ್ಯಾತೆಗಳು ಅಥವಾ ಕದನ ವಿರಾಮ ಇದ್ದರೂ ಕೂಡ ಭಾರತದ ಒಳಗೆ ನುಸುಳುವಂಥ ಪ್ರಯತ್ನಗಳನ್ನು ಮಾಡಿತ್ತು. ಈಗ ತಾತ್ಕಾಲಿಕವಾಗಿ ನಿಲ್ಲಿಸುವಂಥ ವ್ಯವಸ್ಥೆಗೆ ಬಂದಿದ್ದರೂ ಕೂಡ ಪಾಕಿಸ್ತಾನವನ್ನು ನಂಬೋದಾದರೂ ಹೇಗೆ? ಪಾಕಿಸ್ತಾನವನ್ನು 1947ರ ನಂತರ 70-78 ವರ್ಷಗಳಿಂದ ನೋಡ್ತಾ ಇದ್ದರೆ ಪಾಕಿಸ್ತಾನ ನಂಬಲಿಕ್ಕೆ ಯೋಗ್ಯವಾದಂಥ ದೇಶ ಅಲ್ಲ. ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು, ನಾಯಿ ಬಾಲ ಡೊಂಕು ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ಕೊಂಡು ಬಂದಿದೆ. ಸೊ ಹೀಗಾಗಿ ಪಾಕಿಸ್ತಾನದ ಈ ವಿಚಾರದಲ್ಲಿ ಅದರ ಜೊತೆಗೆ ನೋಡಿ, ಕ್ರೆಡಿಟ್ ಫೈಟ್ ಅಂತೂ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯೆ ಪಾಕಿಸ್ತಾನವನ್ನು ನಂಬಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರೆ ಭಾರತ ಇತ್ಯರ್ಥಪಡಿಸಬೇಕಾದಂಥ ವಿವಾದಗಳು ಹಾಗೆ ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ. ಅದರಲ್ಲೂ ವಿಶೇಷವಾಗಿ ಕಾಶ್ಮೀರದ ಸಮಸ್ಯೆ ಇದೆಯಲ್ಲ, ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಇರುವಂಥ ಬಹಳ ದೊಡ್ಡ ವಿವಾದ ಅಂತ ಹೇಳಿದ್ರೆ ಅದು ಪಾಕಿಸ್ತಾನದ ಕಾಶ್ಮೀರದ ವಿವಾದ. ಕಾಶ್ಮೀರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಇತ್ಯರ್ಥ ಆಗೋದಾದರೂ ಯಾವಾಗ? ಯಾಕೆಂದರೆ ವಿಷಯವನ್ನು ಜೀವಂತ ಇಟ್ಟಷ್ಟು ಇವತ್ತಲ್ಲ ನಾಳೆ ಗಂಡಾಂತರ ಅಥವಾ ಇಲ್ಲವತ್ತಲ್ಲ ನಾಳೆ ಯುದ್ಧದ ಸನ್ನಿವೇಶ ಬರಬಹುದು. ಯಾಕೆಂತ ಹೇಳಿದ್ರೆ ಶಾಶ್ವತ ಪರಿಹಾರದ ಹೊರತಾಗಿ ಏನನ್ನೂ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು. ಸೊ ಹೀಗಾಗಿ ಇವತ್ತು ಭದ್ರತೆಯ ಸಂಪುಟ ಸಭೆ ನಡೆಯುತ್ತೆ, ಅನೇಕ ವಿಚಾರಗಳು ಚರ್ಚೆ ಆಗುತ್ತೆ. ಜೊತೆಗೆ ಮುಂದಿನ ಆಪರೇಷನ್ ಹೆಂಗಿರಬೇಕು ಅಂತ ಹೇಳಿ ಈಗಾಗಲೇ ಭಾರತ ಒಂದು ಸ್ಪಷ್ಟ ನಿಲುವನ್ನು ಪ್ರಕಟಪಡಿಸಿದೆ. ಅದೇನು ಅಂತ ಹೇಳಿದ್ರೆ, ಇಲ್ಲಿಯವರೆಗೂ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೇವೆ, ಆದರೆ ಉಗ್ರರ ಚಟುವಟಿಕೆಗಳನ್ನು ಅಥವಾ ಉಗ್ರರ ಬಗ್ಗೆ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದ್ದೇವೆ ಅಂತ, ಝೀರೋ ಟಾಲರೆನ್ಸ್ ಅಂತ ಹೇಳಿ. ಉಗ್ರರ ಚಟುವಟಿಕೆಗಳು ಶುರುವಾದರೆ ಅದನ್ನು ನಾವು ಯುದ್ಧ ಅಂತ ಪರಿಗಣಿಸ್ತೀವಿ, ಯುದ್ಧಕ್ಕೆ ಬೇಕಾದ ರೀತಿಯ ಆಪರೇಷನ್ಗಳನ್ನೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೈಕಟ್ಟಿ ಕುಳಿತುಕೊಳ್ಳಕ್ಕೆ ಸಾಧ್ಯವಿಲ್ಲ. ಉಗ್ರ ಚಟುವಟಿಕೆಗಳು ಜೊತೆಗೆ ಉಗ್ರರನ್ನು ಬೆಂಬಲಿಸುವಂಥ ವ್ಯಕ್ತಿಗಳ ವಿರುದ್ಧ ನಿರಂತರ ಹೋರಾಟ ಅಂತ ಹೇಳಿದೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಏನೆಲ್ಲ ನಿರ್ಧಾರ ಆಗುತ್ತೆ, ಕಾದು ನೋಡಬೇಕಾಗಿದೆ.